ಬೆಳಗಾವಿ ಅಧಿವೇಶನ ಆರಂಭವಾಗಿ 4 ದಿನ ಕಳೆದಿದೆ. ಅಧಿವೇಶನ ಎತ್ತ ಸಾಗ್ತಾ ಇದೆ ಅಂತಕ್ಕಂಥ ವಿಚಾರ ಕುರಿತಂತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ ಸರ್. ನಿನ್ನೆ ಅಷ್ಟೇ ದ್ವೇಷ ಭಾಷಣದ ಬಿಲ್ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇದೆ. ಅಧಿವೇಶನದ ಈ ಸಮಯದಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿತ್ತು. ಈ ವಿಚಾರ ಕುರಿತಂತೆ ಸರ್ಕಾರದ ನಡೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ದ್ವೇಷ ಭಾಷಣದ ಬಿಲ್ ಅಲ್ಲ. ಇದು BJPಗೆ ತೊಂದರೆ ಕೊಡಬೇಕು ಅಂತ ತಂದಿರೋ ಬಿಲ್ಲು, ಮುಸ್ಲಿಮರಿಗೆ ಓಲೈಕೆ ಮಾಡುವಂಥ ಬಿಲ್ಲು. ಈ ಬಿಲ್ ತಂದ್ಬಿಟ್ಟು ಮುಸ್ಲಿಮರಿಗೆ ಹೇಳ್ತಾರೆ, ನೋಡಿ BJPನೆಲ್ಲ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀರಿ, ನಮ್ಗೆ ಓಟ್ ಹಾಕಿ ಅಂತ. ಅಷ್ಟೇ, ಓಟ್ ಬಿಲ್ ಇದು. ಮತ್ತು ಅಭಿವೃದ್ಧಿ ಕಾರ್ಯ ಏನು ಮಾಡ್ತಾ ಇಲ್ಲ, ಜನ ಚೀಮಾರಿ ಆಗ್ತಾ ಇದ್ದಾರೆ. ಇದನ್ನು ಡೈವರ್ಟ್ ಮಾಡಿ ಇದನ್ನು ಗಲಾಟೆ ಎಬ್ಬರಿಸಿದ್ರೆ ಅಧಿವೇಶನ ಪೂರ್ತಿ ಇದರಲ್ಲೇ ಮುಳುಗೋಗ್ತೈತೆ. ನಾವು ನೆಮ್ಮದಿಯಾಗಿ ವಾಪಸ್ಸು ಜಾಲಿಯಾಗಿ ಮನೆಗೆ ಹೋಗೋಣ. ಖಜಾನೆ ಖಾಲಿ ಜಾಲಿ ಅಂತ ಮನೆಗೆ ಹೋಗೋಣ. ಇಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಗಲಾಟೆ ಮಾಡ್ಸೋಕ್ಕೋಸ್ಕರ ತಂದಿರೋ ಬಿಲ್ಲು ಸರ್. ಇನ್ನು ಜನೌಷಧಿ ಮೆಡಿಕಲ್ ಬಗ್ಗೆ ಈಗಾಗಲೇ ಹೈಕೋರ್ಟ್ ಕೂಡ ಸೂಚನೆ ನೀಡಿದೆ ಸರ್, ಸರ್ಕಾರಕ್ಕೆ ಚಾಟಿ ಬೀಸಿದೆ. ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. ಜನೌಷಧ ಬಡವರಿಗೆ ನೀಡೋವಂಥ ಔಷಧಿ, ಕೇಂದ್ರ ಸರ್ಕಾರ ಮಾಡಿರೋ ಯೋಜನೆ. ಇವರಿಗೆ ಕಮಿಷನ್ ಬಂದಿಲ್ಲ, ದುಡ್ಡು ಬರ್ತಾ ಇಲ್ಲ, ಲೂಟಿ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ತಡೆ ಮಾಡಿದರು. ಈಗ ಹೈಕೋರ್ಟ್ ಆದೇಶ ಮಾಡಿರೋದು ಸ್ವಾಗತ ಮಾಡ್ತೀನಿ. ಇನ್ನಾದರೂ ಕಾಂಗ್ರೆಸ್ ಅವ್ರ ಬುದ್ಧಿ ಕಲಿತು ಈ ಥರದ ಸೆಂಟ್ರಲ್ ಗೌರ್ಮೆಂಟ್ ಉಪಯೋಗ ಆಗುವಂಥ ಬಡವರಿಗೆ ಮಾಡೋವಂಥ ಔಷಧಿಗಳಿಗೆ ತಡೆ ಮಾಡೋದು ಇನ್ನಾದರೂ ಬಿಡಿ. ಇಲ್ಲಾಂದರೆ ಜನ ನಿಮ್ಮನ್ನು ರೋಡಲ್ಲೇ ಓಡಾಡೋಕ್ಕೆ ಬಿಡಲ್ಲ ಸರ್. ಇನ್ನು ಇವತ್ತು ಶುರು ಆಗ್ತಾ ಇದೆ ಸರ್. IPL ಬಗ್ಗೆ, ಮ್ಯಾಚ್ ಬಗ್ಗೆ ಕೂಡ ಇವತ್ತು ಸಚಿವ ಸಂಪುಟದಲ್ಲಿ ಇಟ್ಕೊಂಡಿದ್ರೆ ಅವರು ಅದು ಅವರಾಣೆ ಬರಪ್ಪ. ಯೋಗ್ಯತೆ ಇದ್ರೆ ಮಾಡ್ಲಿ, ಯೋಗ್ಯತೆ ಇಲ್ಲ ಅಂದ್ರೆ ಬಿಡ್ಲಿ ಸರ್. ಇನ್ನು ನಾಯಕತ್ವ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇದೆ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗಾಗಲೇ ಯತೀಂದ್ರ ಅವರು ಮತ್ತೊಮ್ಮೆ ಮುಗಿಯಲ್ಲ. ಯತೀಂದ್ರ ಡೈಲಿ ಎವ್ರಿ ಡೇ ಅವ್ರು ಹೇಳ್ತಾರೆ 5 ವರ್ಷ ಅಂತ. ಇವರು ನಮ್ಮ ಅಣ್ಣ ಮುಖ್ಯಮಂತ್ರಿ ಅಂತ ಇವ್ರು ಹೇಳ್ತಾರೆ. ಇದರಲ್ಲಿ ಜನಗಳು ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನಲ್ಲ, ಹಂಗೆ ರಾಜ್ಯದಲ್ಲಿ ಅಭಿವೃದ್ಧಿ ಎಲ್ಲ ಕುಂಠಿತ ಆಗಲಿ. ನಮಗೇನು ಯಾರಾದರೂ ಆಗಲಿ, DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಯಾರಾದರೂ ಹಾಕೊಳ್ಳಿ, ಅನೌನ್ಸ್ ಮಾಡಿಬಿಡಿ ಅಷ್ಟೇ. ವೀಕ್ ಆಗಿದೆ ಕೇಂದ್ರ ನಾಯಕತ್ವ ಕಾಂಗ್ರೆಸ್ಸು, ಅದಕ್ಕೆ ಇದು ಬೀದಿ ರಂಪ ಆಗಿ. ಈಗ ನಾಳೆ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್, ವೋಟ್ ಚೋರಿ ವಿಚಾರ ಕುರಿತಂತೆ ಕಾಂಗ್ರೆಸ್ ನಾಯಕರು. ಮಾನ ಮರ್ಯಾದೆ ಇಲ್ಲ. ಇಲ್ಲೇ ಚೋರಿ ಮಾಡ್ಕೊಂಡಿದ್ದಾರೆ, ಇಲ್ಲೇ ವೋಟ್ ಚೋರಿ. ಅಲ್ಲೇನು ವೋಟ್ ಚೋರಿ ಮಾಡಕ್ಕೆ ಹೋಗ್ತಾರೆ? ಕಾಂಗ್ರೆಸ್ಸೇ ದೊಡ್ಡ ವೋಟ್ ಚೋರಿಗಳ ಪಿತಾಮಹ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ಮತ್ತು ಕಾಂಗ್ರೆಸ್ ಅವರೇ ವೋಟ್ ಚೋರಿ ಮಾಡ್ತಾ ಇದ್ದಾರೆ, ಇವ್ರಿಗೆ ಅಧಿವೇಶನ ನಡೆತಕ್ಕಂಥ ನೈತಿಕ ಹಕ್ಕಿಲ್ಲ, ಇವ್ರಿಗೆ ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕಾಳಜಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.